ಇವತ್ತು ಬೆಳಗ್ಗೆ ನಾನು ನಮ್ಮ ಅನೇಕ ಚಟುವಟಿಕೆಗಳ ನಡುವೆ ಇವತ್ತೊಂದು ನಮ್ಮ MBA ಕಾಮರ್ಸ್ ಡಿಪಾರ್ಟ್ಮೆಂಟ್ ಅವರೆಲ್ಲ ಸೇರಿ ಒಂದು ಮಾರಾಟದ ಒಂದು ಮಳಿಗೆ ತರ ಮಾಡಿ ಅವ್ರಿಗೊಂದು ಪ್ರಾಕ್ಟಿಕಲ್ ಎಕ್ಸ್ಪೀರಿಯನ್ಸ್ ಬರಲಿ ಅಂತ ಅಷ್ಟು ಚೊಕ್ಕವಾಗಿ ನಮ್ಮ ಇನ್ನು ಹಳೆ ಸಿಂಡಿಕೇಟ್ ಹಳೆ ಕಾನ್ವೊಕೇಶನ್ ಹಾಲ್ ಅಂತ ಏನಿದೆಯೋ ಅಲ್ಲಿ ಆಯೋಜಿಸಿದ್ರು. ಆ ಮಳಿಗೆಯಲ್ಲಿ ಅನೇಕ ವಿದ್ಯಾರ್ಥಿಗಳು ತೊಡಗಿಕೊಂಡು ಅಷ್ಟು ಕ್ರಿಯಾತ್ಮಕ ರೀತಿಗಳಲ್ಲಿ ಮಾರಾಟ ಮಾಡ್ತಾ ಇದ್ರು ಅವರ ವಸ್ತುಗಳನ್ನ. ಅದಕ್ಕೆ ಅವ್ರಿಗೊಂದು ಪ್ರಾಕ್ಟಿಕ್ಸ್ ಬರಲಿ ಅಂತ ಈ ಹೊತ್ತಿನಲ್ಲೇ ನನಗೆ ನಮ್ಮ ಕುಲಪತಿಯ ಕಚೇರಿಯಿಂದ ಒಂದು ಕಾಲ್ ಬಂತು. ಈ ತರ ಯಾರೋ ನುಗ್ಗಿ ಎಲ್ಲ ಒಡೆದಾಕ್ತಾ ಇದ್ದಾರೆ, ಪಾಟು ನಮ್ಮ ಇದಕ್ಕೆಲ್ಲ ಚೇಂಬರ್ಗೆಲ್ಲ ನುಗ್ಗಕ್ ನೋಡ್ತಾ ಇದ್ದಾರಂತೆ. ನಾ ಬಂದ ಕೂಡಲೇ ನನ್ನ ವಿರುದ್ಧ ಒಂದಷ್ಟು ಘೋಷಣೆಗಳನ್ನ ಕೂಗಿ ನನ್ನ ಗೆರಾವ್ ಮಾಡಿದ್ರು. ಗೆರಾವ್ ಮಾಡಿ ಸ್ವಲ್ಪ ತಳ್ಳಾಡ್ಲಿಕ್ಕೆ ನೋಡ್ತಾ ಇದ್ರು. ಅಷ್ಟರೊಳಗೆ ಅವ್ರಿಗೆ ಏನನ್ಸ್ತೋ ಏನೋ ದಾರಿ ಬಿಟ್ಟು ಕೊಟ್ಟರು ನನಗೆ. ಆದರೂ ನಮ್ಮ ಮುಖ್ಯ ದ್ವಾರದ ಎದುರಿಗೆ ನಮ್ಮ ಮಹಾಕವಿ ಕುವೆಂಪು ಅವರ ಒಂದು ಸ್ಕಲ್ಪ್ಚರು ಸ್ಟ್ಯಾಚ್ಯೂ ಇದು ಇದೆ, ಒಂದು ಚಿತ್ರ ಇದೆ. ಅದರ ಎದುರಿಗೆ ಬೇಕಂತೆ ಕುಕ್ಕಿ ಮಡಿಕೆಗಳನ್ನ ಒಡೆದು ಕುವೆಂಪು ಅವರಿಗೆ ಅವಮಾನ ಆಗೋ ರೀತಿಯಲ್ಲಿ ಯಾರೋ ಕಿಡಿಗೇಡಿಗಳು ನಡ್ಕೊಂಡಿದ್ದಾರೆ. ಅವರು ಯಾವ ಪಕ್ಷದವರು ಯಾರು ಅಂತ ಅನ್ನೋದು ಗೊತ್ತಿಲ್ಲ ನಮಗೆ. ಇಶ್ಯೂ ಏನು ಅಂತಲೂ ಅವರು ಸರಿಯಾಗಿ ಹೇಳಲಿಲ್ಲ. ಇದೇ ಕೆಲವು ಜನ ನಾನು ಕಣ್ಣಾರೆ ನೋಡಿದೆ, ಒಂದು 4-5 ಜನನ ನಾನು ಗುರ್ತಿಸ್ಕೊಳ್ಳಬಲ್ಲೆ. ಅವರು ಒಂದು 4 ದಿವಸದ ಕೆಳಗೂ ಕೂಡ ಬಂದಿದ್ರು. ಅವಾಗ ಪ್ರತಿಭಟನೆ ಮಾಡಿ ನಾನು ಅವರ ಮನವಿನ ಸ್ವೀಕರಿಸಿದ್ದೆ. ಏನೋ ಕೆಲವು ಕುಂದುಕೊರತೆಗಳು ವಿದ್ಯಾರ್ಥಿಗಳಿಗೆ ಸಹಜವಾಗಿ ಇರುವಂತದ್ದನ್ನ ಅವರು ವ್ಯಕ್ತಪಡಿಸಿದ್ರು. ಅದರಲ್ಲಿ ಅರ್ಧಕ್ಕರ್ಧ ಅವರ ಕುಂದುಕೊರತೆಗಳನ್ನ ನಾವು ಅಡ್ರೆಸ್ ಮಾಡಿದೀವಿ. ಅದಕ್ಕೆ ಪರಿಹಾರನೂ ಕಂಡುಕೊಳ್ಳೋ ನಿಟ್ಟಿನಲ್ಲಿ ನಾವು ಮುಂದೆ ಹೋಗ್ತಾ ಇದೀವಿ. ಯಾವಾಗ್ಲೂ ಒಂದು ವಿಶ್ವವಿದ್ಯಾಲಯದಲ್ಲಿ ಈ ರೀತಿ ಕೆಲವು ತೊಂದರೆಗಳು ಆಗೇ ಆಗತ್ತೆ. ಆದ್ರೆ ಯಾವ ತೊಂದರೆಗಳಿದ್ದಾಗ್ಲೂ ನಾವು ನಮ್ಮ ಮುಖನ ಆ ಕಡೆ ತಿರುಗಿಸೋದಾಗ್ಲಿ ಅವ್ರಿಗೆ ಮಾತಾಡಿಸದೆ ಇರೋದಾಗ್ಲಿ ಇದನ್ನ ಮಾಡೇ ಇಲ್ಲ. ಆದ್ರೆ ಈ ರೀತಿ ಹೇಳ್ದೆ ಕೇಳದೆ ಬಂದು ಏನು ವಿಷಯ ಅಂತ ನಮಗೆ ಹೇಳ್ದೇನೆ ಬಂದು ನಮ್ಮ ಪಬ್ಲಿಕ್ ಪ್ರಾಪರ್ಟಿಗೆಲ್ಲ ಡ್ಯಾಮೇಜ್ ಮಾಡಿದ್ದಾರೆ. ಅವ್ರು ಯಾರು ವಿದ್ಯಾರ್ಥಿಗಳು ಅನ್ನೋ ಮಾಹಿತಿ ಕೂಡ ನಮಗಿಲ್ಲ. ಆದ್ರಿಂದ ಇದ್ರ ಬಗ್ಗೆ ನಾನು ಕಠಿಣ ಕ್ರಮನ ಕೈಗೊಳ್ತೀನಿ. ಈ ರೀತಿ ಒಂದು ವಿದ್ಯಾಸಂಸ್ಥೆಯಲ್ಲಿ ಶಾಂತಿ ಕದಡಂತ ಇದು ಘಟನೆಗಳಾಗ್ಲಿ ಅಥವಾ ಇನ್ನೊಬ್ಬರಿಗೆ ನೋವನ್ನು ಉಂಟು ಮಾಡೋ ಘಟನೆಗಳಾಗ್ಲಿ, ಇನ್ನೊಬ್ಬರನ್ನ ಅವಮಾನ ಮಾಡೋಂಥ ಘಟನೆಗಳಾಗ್ಲಿ, ಇದು ಯಾವುದು ಕೂಡ ನಮ್ಮ ಕುವೆಂಪು ವಿಶ್ವವಿದ್ಯಾಲಯದಲ್ಲಂತೂ ಆಗ್ಲೇ ಕೂಡದು. ಇದನ್ನ ನಾನು ಖಂಡಿಸ್ತೀನಿ. ಆಮೇಲೆ ಅವರ ಬಗ್ಗೆ ಸೂಕ್ತ ಕ್ರಮಗಳನ್ನ ತಗೋತೀವಿ. ಇದಲ್ಲದೆ ಅವರ ಸಮಸ್ಯೆಗಳು ಏನು ಅನ್ನೋದನ್ನೇ ಅವ್ರು ಇವತ್ತು ಎತ್ತಿರ್ಲಿಲ್ಲ. ತಾವು ಬರ್ತೀವಿ ಅಂತ ಕೂಡಲೇ ಹೇಳಲಿಲ್ಲ. ಪ್ರತಿಭಟಿಸೋದು ಒಬ್ಬರ ಹಕ್ಕು. ಅದು ಖಂಡಿತ ನಾವು ಒಂದು ಪ್ರಜಾಪ್ರಭುತ್ವದಲ್ಲಿ ಅದನ್ನ ಸರಿಯಾದ ರೀತಿಯಲ್ಲಿ ಮಾಡಬೇಕು. ಅದು ನನಗನ್ಸೋದು ಇದು ಯಾರೋ ಇದರ ಹಿಂದೆ ಇದ್ದಾರೆ ಕೆಲವು ಜನ. ಕುವೆಂಪು ವಿಶ್ವವಿದ್ಯಾಲಯ ಇತ್ತೀಚಿನ ದಿನಗಳಲ್ಲಿ ತುಂಬಾ ಮುಂದೆ ಬರ್ತಾ ಇದೆ. ನಮಗೆ ಮೊನ್ನೆ ನ್ಯಾಕ್ ಮೌಲ್ಯಮಾಪನದಲ್ಲಿ ಒಳ್ಳೆ ಅಂಕಗಳು ಬಂದು ನಾವಿವತ್ತು ಇಡೀ ಸ್ಟೇಟ್ ಯೂನಿವರ್ಸಿಟಿ ಪಬ್ಲಿಕ್ ಯೂನಿವರ್ಸಿಟಿಗಳಲ್ಲಿ 2ನೇ ಸ್ಥಾನದಲ್ಲಿ ಇದ್ದೀವಿ ನಮ್ಮ ಗ್ರೇಡ್ ಅಲ್ಲಿ. ಇದಾಗಿ ನಮ್ಮ ಸಿಬ್ಬಂದಿ ಎಲ್ಲ ಕಷ್ಟಪಟ್ಟು ಈ ವಿಶ್ವವಿದ್ಯಾಲಯಕ್ಕೆ ಒಳ್ಳೆ ಹೆಸರು ಬರಬೇಕು ಅನ್ನೋ ಕೆಲಸದಲ್ಲೂ ಕೂಡ ತೊಡಗಿಸ್ಕೊಂಡಿದ್ದಾರೆ. ಹೀಗಿರುವಾಗ ನಾವು ಕಂಪ್ಲೀಟ್ಲಿ ಪಾರದರ್ಶಕತೆಯಿಂದ ಕೆಲಸ ಮಾಡಿದ್ದೀವಿ ನಾವಿಲ್ಲಿ. ಇದಿರುವಾಗ ಯಾರೋ ಇದನ್ನೆಲ್ಲ ಸುಳ್ಳು ಆಪಾದನೆಗಳನ್ನ ನಮ್ಮ ಮೇಲೆ ತಂದು ಬೇಕಂತಲೇ ಕುವೆಂಪು ಅವರ ಹೆಸರಿಗೆ ಮತ್ತೆ ಈ ವಿಶ್ವವಿದ್ಯಾಲಯಕ್ಕೆ ಧಕ್ಕೆ ತರುವಂತ ರೀತಿಯಲ್ಲಿ ನಡ್ಕೊಂಡಿದ್ದಾರೆ. ಇದನ್ನು ನಾನು ಅತ್ಯಂತ ತೀವ್ರವಾಗಿ ಖಂಡಿಸ್ತೀನಿ. ನಮ್ಮ FIR ಮಾಡ್ತೀವಿ. ಹೌದು, ಯಾಕಂತಂದ್ರೆ ಅವ್ರು ಯಾರು ನಮಗೆ ಪರಿಚಯದವರಲ್ಲ. ಅವರು ಆಮೇಲೆ ಒಂದು ವಯಲೆನ್ಸ್ ನ ಮಾಡೋದು ಒಂದು ಕ್ಯಾಂಪಸ್ ಅಲ್ಲಿ ಇದು ತಡ್ಕೊಳಕ್ಕೆ ಸಾಧ್ಯವೇ ಇಲ್ಲ. ಯಾಕಂದ್ರೆ ಶಾಂತಿಯಿಂದ ನಾವು ಇಲ್ಲಿ ವಿದ್ಯಾಭ್ಯಾಸನ ಕಲಿಸೋದು, ಓದೋದು ಇದೆಲ್ಲ ಮಾಡಬೇಕು. ಇಂಥವ್ರು ಬಂದು ಈ ತರ ಪ್ರತಿಭಟಿಸಿದ್ರೆ ನಮ್ಮಲ್ಲಿರೋ ವಿದ್ಯಾರ್ಥಿಗಳಿಗೆ ಯಾವ ತರ ಮೆಸೇಜ್ ಹೋಗುತ್ತೆ ಹೇಳಿ? ಅದರಿಂದ ನಾವೆಲ್ಲರೂ ತೀವ್ರವಾಗಿ ಇದನ್ನು ಖಂಡಿಸ್ತೀವಿ. ಖಂಡಿತ ನನ್ನ ಜೊತೆಗೆ ನನ್ನ ಎಲ್ಲಾ ಕುವೆಂಪು ವಿಶ್ವವಿದ್ಯಾಲಯದ ಬೋಧಕೇತರ ಸಿಬ್ಬಂದಿ ಕೂಡ ನನ್ನ ಜೊತೆಗಿದ್ದಾರೆ. ಇವತ್ತು ನಾವು ಒಗ್ಗಟ್ಟಿನಿಂದ ಇದ್ದೀವಿ.
ಈ ವಿಶ್ವವಿದ್ಯಾಲಯನ ನಾವು ಇನ್ನೂ ಉನ್ನತ ಮಟ್ಟಕ್ಕೆ ತಗೊಂಡು ಹೋಗೋ ಒಂದು ಛಲ ಇಟ್ಕೊಂಡಿದೀವಿ. ಇದಕ್ಕೆ ಯಾರು ನಮಗೆ ಅಡ್ಡ ಬರಕ್ ಸಾಧ್ಯ ಇಲ್ಲ ಅಂತ ಹೇಳಿ ಹೇಳ್ತಿರೋದಾದ್ರೆ ಸರ್, ನಾವು ಒಂದು ವಾರದ ಮುಂಚೆನೇ ಒಂದು ಗಡುವು ಕೊಟ್ಟಿದ್ವಿ. ಈ ಗಡುವು ಒಳಗೆ ನಮ್ಮ ಸಮಸ್ಯೆಗಳೇನಿದಾವೆ ಇದನ್ನ ಬಗೆಹರಿಸದೆ ಹೋದ್ರೆ ನಾವು ಹೋರಾಟ ಮಾಡ್ತೀವಿ ಅಂತ ತಿಳಿಸ್ತೀವಿ ಅಂತ ಹೇಳ್ತಾರೆ. ಯಾವ ಗಡುವು ಆ ತರ ಕೊಡ್ಲಿಲ್ಲ. ಅವರು ಬಂದು ಒಂದಷ್ಟು ಸಮಸ್ಯೆಗಳನ್ನ ಹೇಳಿದ್ದಾರೆ. ಅದು ಎಲ್ಲ ಸಮಸ್ಯೆಗಳಿಗೆ ಅದು ಯಾವುದಕ್ಕೂ ಒಂದು ತಿರುಳಿ ಇಲ್ಲ ಅಂತ ನಾನು ಹೇಳೋದಿಲ್ಲ. ಒಂದ್ 2-3 ಸಮಸ್ಯೆಗಳು ನಿಜವಾಗ್ಲೂ ಗಂಭೀರವಾಗಿವೆ. ಅದನ್ನ ನಾವು ಅವ್ರ ಜೊತೆಗೆ ಒಂದು ಸಮಾಲೋಚನೆನೂ ಕೂಡ ನಡೆಸ್ತೀವಿ ಇನ್ನು. ಆದ್ರೆ ಇದಕ್ಕೆಲ್ಲ ನಾಳೆನೆ ಪರಿಹಾರ ಕೊಡಿ ಅಂತಂದ್ರೆ ಕೊಡಕ್ಕಾಗಲ್ಲ. ಇದನ್ನ ಮುಖ್ಯವಾಗಿ ಹೇಳಬೇಕು ನಿಮಗೆ. ಒಂದು ನಾನು ಕೂಡ ಮತ್ತೆ ನಮ್ಮ ಮೌಲ್ಯಮಾಪನ ರಿಜಿಸ್ಟ್ರಾರು ಕೂಡ ನಾವೆಲ್ಲ ಬರ ಮುಂಚೆಯಿಂದ ಆಗ್ತಾ ಇರೋಂಥ ಕೆಲವು ಸಮಸ್ಯೆಗಳಿದೆ. ಅದಕ್ಕೆ ನಾವು ಇವಾಗ ಪರಿಹಾರ ಕಂಡ್ಕೋತಾ ಇದೀವಿ. ಇನ್ನು ಮುಂದೆ ಪರೀಕ್ಷೆಗಳಲ್ಲಿ ವಿಳಂಬ ಆಗೋದಾಗ್ಲಿ, ವ್ಯಾಲ್ಯೂಯೇಷನ್ ಅಲ್ಲಿ ವಿಳಂಬ ಆಗೋದಾಗ್ಲಿ ಇದು ಆಗೋದಿಲ್ಲ. ಈ ಗ್ಯಾರಂಟಿನ ನಾನು ಕೊಟ್ಕೊಂಡು ಇವತ್ತು ಆ ಧೈರ್ಯದಲ್ಲಿ ನಾನು ಗ್ಯಾರಂಟಿ ಕೊಡ್ತಾ ಇದ್ದೀನಿ. ಆದ್ರೆ ಇದು ನಾಳೆನೆ ಮಾಡೋದು ಅಸಾಧ್ಯ. ಯಾಕಂದ್ರೆ ಕೆಲವು ದೋಷಗಳಿದೆ, ಅದನ್ನೆಲ್ಲ ನಾನು ಮುಕ್ತವಾಗಿ ಹೇಳಲಿಕ್ಕೆ ಬರೋದಿಲ್ಲ. ಆಮೇಲೆ ದುರ್ದೈವ, ನಾನು ಒಂದು ಹೇಳಲೇಬೇಕು, ಕೆಲವು ಇಲ್ಲಿಂದ ಹೊರಟೋದ ಅಧಿಕಾರಿಗಳ ಮೇಲೂ ಇಲ್ಲಿ ಆಗಿರಂತ ಲೋಪದೋಷಗಳಿಗೆ ಕೆಲವು ಕಾರಣಗಳು ಅವರಿಂದಲೂ ಆಗಿರ್ಬೋದು. ಅವರ ಹೆಸರುಗಳನ್ನ ನಾ ಹೇಳಕ್ ಇಷ್ಟಪಡೋದಿಲ್ಲ. ಅದನ್ನೆಲ್ಲ ನಾವು ಖಂಡಿತ ಮತ್ತೆ ಇವಾಗ ಅದನ್ನ ಹೊರಗೆ ತೆಗೆದು ಲೋಪದೋಷಗಳನ್ನೆಲ್ಲ ನಾವು ಸರಿಪಡಿಸುವಂತ ನಿಟ್ಟಿನಲ್ಲಿ ದೃಢವಾದ ಹೆಜ್ಜೆಗಳನ್ನ ಇರ್ತೀವಿ. ಅಂದ್ರೆ ವಿಶ್ವವಿದ್ಯಾಲಯಕ್ಕೆ ಕಪ್ಪು ಚುಕ್ಕಿ ತರ ನಿಟ್ಟಿನಲ್ಲಿ ಯಾರು ಈ ತರ ಹಿಂದೆ ಕೈವಾಡ ಇರಬಹುದು ಅಂತ ನಾನು ಹೇಳ್ತೀನಿ. ಆದ್ರೆ ಯಾವ ಅಧಿಕಾರಿಗಳ ಮೇಲೂ ನಾನು ಒಟ್ಟು ತೋರಿಸಿ ಹೇಳೋದಿಲ್ಲ. ಆದ್ರೆ ಅದು ತನಿಖೆ ಎಲ್ಲ ಆದ ನಂತರ ಅದು ತಾನಾಗೆ ಬಯಲ. ಆಂತರಿಕ ಕಚ್ಚಾಟದ ಭಾಗ ಅಂತೀರ ಸರ್ ಈ ಘಟನೆನ? ಯಾವ್ದಪ್ಪ? ಆಂತರಿಕ ಕಚ್ಚಾಟದ ಭಾಗ? ಯಾವ ಆಂತರಿಕ ಕಚ್ಚಾಟನೂ ಇಲ್ಲ ಇಲ್ಲಿ. ನೀವೇ ನೋಡಿದೀರಾ ಇವತ್ತು ನನ್ನ ಜೊತೆಗೆ ನಮ್ಮೆಲ್ಲಾ ಸಿಬ್ಬಂದಿ ಇದ್ದಾರೆ. ನೋಡಿ, ಇದು ಒಂದು ಕುಟುಂಬ ಅಂತ ಇದ್ದಾಗ ಆ ಕುಟುಂಬದಲ್ಲಿ ಸಣ್ಣ ಪುಟ್ಟ ಸಮಸ್ಯೆಗಳು ಇದ್ದೇ ಇರುತ್ತೆ. ಆದ್ರೆ ಒಟ್ಟಾರೆ ಸಂಸ್ಥೆಯ ಸಮಸ್ಯೆ ಸಾವಿರಾರು ವಿದ್ಯಾರ್ಥಿಗಳಿಗೆ ಎಫೆಕ್ಟ್ ಆಗುತ್ತೆ. ಕೇವಲ ಶಿವಮೊಗ್ಗ ಜಿಲ್ಲೆಗೆ ಮಾತ್ರ ಸೀಮಿತ ಆಗಿಲ್ಲ. ಯೂನಿವರ್ಸಿಟಿ ನಿಮಗೂ ಕೂಡ ಗೊತ್ತಿದೆ. ಸೊ ಸಾವಿರಾರು ವಿದ್ಯಾರ್ಥಿಗಳಿಗೆ ಸಮಸ್ಯೆ, ಮಾರ್ಕ್ಸ್ ಕಾರ್ಡ್ ಕೂಡ ಕೊಡ್ತಿಲ್ಲ. 1, 3, 5ನೇ ಸೆಮಿಸ್ಟರ್ ಎಕ್ಸಾಮ್ ಆಗಿ ರಿಸಲ್ಟ್ ಕೂಡ ಬಂದಿಲ್ಲ. ಹೀಗಾದಾಗ ಜಿನೇನ್ ಸರ್ಟಿಫಿಕೇಟ್ ಕೊಡ್ತಾ ಇಲ್ಲ ಪಾಸ್ ಆದವರಿಗೆ. ಅವರು ಈಗ ಮತ್ತೊಂದ್ ಕಡೆ ಓದಕ್ ಬರದೆ ಮತ್ತೊಂದ್ ಕಡೆ ಉದ್ಯೋಗಕ್ಕೆ ಹೋಗ್ಬೇಕು ಅಂತ ಓದಿ ಮನೇಲಿರೋದ್ರೆ ಮತ್ತೆ ಏನಕ್ಕೆ ಬೇಕು ಯೂನಿವರ್ಸಿಟಿ ಅಥವಾ ಬೇರೆ ಯೂನಿವರ್ಸಿಟಿಗಳಿಗೆ ಹೋಗ್ಬೋದ? ನಾವು ಒಳ್ಳೆ ಪ್ರಶ್ನೆ ಕೇಳಿದ್ದೀರಾ. ಸ್ವಲ್ಪ ಹೇಳಿ ಬಯಸ್ತೀರಾ? ಒಳ್ಳೆ ಪ್ರಶ್ನೆ. ತಾವು ಕೇಳಿದ್ದು ನಿಜವಾದ ಒಂದು ತೀವ್ರವಾದ ಸಮಸ್ಯೆ. ಆದ್ರೆ ಅದಕ್ಕೆ ಒಂದು ಪರಿಹಾರ ಇದೆ. ಅದನ್ನ ಪರಿಹಾರ ವಿಳಂಬ ಆದ್ರೆ ಈ ರೀತಿಯ ಸಮಸ್ಯೆಗಳ ಪರಿಹಾರ ವಿಳಂಬ ಯಾಕೆ ಆಗ್ತಾ ಇದೆ ಅಂತಂದ್ರೆ ಸರ್ಕಾರ ಮಟ್ಟದಲ್ಲಿ ಸಮಸ್ಯೆಗಳಿದ್ರು ಅದು ಸರ್ಕಾರದ ಗಮನ ತಂದು ತ್ವರಿತವಾಗಿ ಬಗೆಹರಿಸೋ ಕೆಲಸವನ್ನ ಮಾಡಬೇಕು. ಯೂನಿವರ್ಸಿಟಿ ಡಿಗ್ರಿ ಮುಗಿಸ್ಕೊಳ್ಳೋದು, PG ಮುಗಿಸ್ಕೊಂಡು ಹುಡುಗರು 1 ವರ್ಷ ಮನೇಲಿರ್ಬೇಕಂದ್ರೆ ಸರ್ಟಿಫಿಕೇಟ್ ಸಿಗ್ತಾ ಇಲ್ಲ ಅಥವಾ ಏನೋ ಒಂದು ಸಮಸ್ಯೆ. 1 ವರ್ಷ ಯಾರು ಮನೇಲಿ ವಿಳಂಬ ಆಗಿ ಹೋದ್ರೆ ಮತ್ತೊಂದು ವರ್ಷ ಆಗುತ್ತೆ. ಇಲ್ಲ 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 ಅದು ಹಾಗಲ್ಲ. ನೀವು ಸ್ವಲ್ಪ ಹೇಳಿ ಬಯಸ್ತೀರಾ? ಈಗ ಇವರು ನಮ್ಮ ಮೌಲ್ಯಮಾಪನ ರಿಜಿಸ್ಟ್ರಾರ್ ತಿಮ್ಮರಾಯಪ್ಪ ಅಂತ ಹೊಸದಾಗಿ ಬಂದಿದ್ದಾರೆ. ಮುಖ್ಯವಾಗಿ ತಾವು ಪರೀಕ್ಷೆ ಬಗ್ಗೆ ಕೇಳ್ತೀವಿ. ವಿದ್ಯಾರ್ಥಿಗಳ ಬೇಡಿಕೆಯಲ್ಲಿ ಇದು ಒಂದು ಆಗಿತ್ತು. ಕಳೆದ ಪರೀಕ್ಷೆಯಲ್ಲಿ ತುಂಬಾ ಲೋಪದೋಷಗಳಿದ್ದು ನಾನು ಬಂದು 6 ತಿಂಗಳಾಗಿದೆ. ಆ ಲೋಪದೋಷಗಳನ್ನೆಲ್ಲ ಪರಿಶೀಲಿಸಿ ಈ ರಿಸಲ್ಟ್ ಅಂದ್ರೆ ಮೊದಲನೇ ಸೆಮಿಸ್ಟರು, 3ನೇ ಸೆಮಿಸ್ಟರು ಮತ್ತು 5ನೇ ಸೆಮಿಸ್ಟರ್ ಅಲ್ಲಿ ಆ ಲೋಪದೋಷ ಆಗದಂಗೆ 3 ಸರಿ ಚೆಕ್ಅಪ್ ಮಾಡಿಸಿ ಎಲ್ಲ ಪರಿಶೀಲನೆ ಮಾಡಿ ಈಗ ರಿಸಲ್ಟ್ ಎಲ್ಲಾ ಸೆಮಿಸ್ಟರ್ ನಾನು ಕೊಟ್ಟಿದ್ದೀನಿ. ಮಾರ್ಕ್ಸ್ ಕಾರ್ಡಿಗೆ ಸಂಬಂಧಪಟ್ಟಂಗೆ ಸರ್ಕಾರದ ಒಂದು ಆದೇಶ ಇದೆ. ನೀವು ಅಂಕಪಟ್ಟಿಯನ್ನು ವಿತರಣೆ ಮಾಡಬೇಡಿ, ಡಿಜಿ ಲಾಕರ್ ಅಲ್ಲಿ ವಿದ್ಯಾರ್ಥಿಗಳೇ ಅದನ್ನ ತಗೋಬೇಕು ಅಂತ ಹೇಳಿದ್ಬಿಟ್ಟು ಅದಕ್ಕೂ ಎಲ್ಲ ಕ್ರಮ ಕೈಗೊಂಡು ಈಗ ಎಲ್ಲ ಅಂಕಪಟ್ಟಿಗಳು ಡಿಜಿ ಲಾಕರ್ ಅಲ್ಲಿ ಸಿಗ್ತಾ ಇದೆ. ಯಾವ ವಿದ್ಯಾರ್ಥಿಗಳು ಜಿನಿಯನ್ನ ಕೊಟ್ಟ 8 ದಿನದೊಳಗೆ ಎಲ್ಲ ಇಶ್ಯೂ ಮಾಡಿದೀವಿ, ನಾವು ವಿತರಣೆ ಮಾಡಿದೀವಿ. ಯಾವುದೇ ಲೋಪದೇಶ ಆಗಿಲ್ಲ. ಅವರು ಕಳೆದ ವಾರ ಇದೇ ವಿದ್ಯಾರ್ಥಿಗಳು ಬಂದು ಹೇಳಿದಾಗ 3 ಬೇಡಿಕೆಯನ್ನು ಇಟ್ಟರು ಪರೀಕ್ಷೆಗೆ ಸಂಬಂಧಪಟ್ಟಂಗೆ. ನೀವು ಪರೀಕ್ಷೆ ಶುಲ್ಕವನ್ನ ಕಟ್ಟುವುದನ್ನು ಮುಂದೂಡಬೇಕು ಅಂತ ಹೇಳಿದ್ರು. ನಾನು ಮುಂದೂಡಿದೆ. ಆಮೇಲೆ ರಿವ್ಯಾಲ್ಯೂಯೇಷನ್ ರಿಸಲ್ಟ್ ಅನ್ನ ಬೇಗ ಕೊಡಬೇಕು ಅಂದ್ರು, ಎಲ್ಲ ಅಪ್ಡೇಟ್ ಮಾಡಿದೆ. ಆ ತರ ಅವರು ವಿದ್ಯಾರ್ಥಿಗಳು ಗಲಾಟೆ ಮಾಡೋ ಅಂತ ಲೋಪದೋಷಗಳು ಪರೀಕ್ಷಾ ವಿಭಾಗದಲ್ಲಿ ಇದುವರೆಗೂ ಏನು ನಡೆದಿಲ್ಲ ನಾನು ಬಂದ್ಮೇಲೆ. ಈಗ ಮುಖ್ಯವಾಗಿ ಕಿಡಿಗೇಡಿಗಳಂತ ಹೇಳಿದ್ರು ಪ್ರತಿಭಟನಾ. ಅಂದ್ರೆ ಯೂನಿವರ್ಸಿಟಿ ಅವರ ಭದ್ರತೆ ಏನಿದೆ ಅಂತ ಆಯ್ತು. ನೀವು ಅಲ್ಲೂ ಕೂಡ ಲೋಪ ಆಯ್ತಲ್ಲ ಸರ್? ಭದ್ರತೆ ಇಲ್ಲ, ಮಾಡ್ತಾರೆ ಮತ್ತೆ ಭದ್ರತಾ ಲೋಪ ಆಯ್ತು. ಸೆಕ್ಯೂರಿಟಿ ಕ್ಯಾಮ್ರಾಗಳೆಲ್ಲ ಎಲ್ಲೋದು ಸರ್? ಕ್ಯಾಮೆರಾಗಳು, ಸೆಕ್ಯೂರಿಟಿ ಕ್ಯಾಮೆರಾಗಳು ಇವೆ.
ಅವರ ಇದನ್ನ ಎಲ್ಲ ನಾವು ಸೆರೆ ಹಿಡಿದಿದ್ದೀವಿ. ಇದಾಗಿಯೂ ಒಂದು ವಿಶ್ವವಿದ್ಯಾಲಯದಂದ್ರೆ ಅದು ಒಂದು ಶಾಂತಿಯ ತೋಟ. ಅಂದ್ರೆ ಅಲ್ಲಿ ವಿದ್ಯಾಭ್ಯಾಸ ನಡೆಯಬೇಕಾಗಿರೋದು ಒಂದು ಪೀಸ್ ಮತ್ತೆ ಪ್ರೀತಿ, ಶಾಂತತೆ, ಇವೆಲ್ಲದರ ಒಂದು ಎನ್ವೈರ್ಮೆಂಟ್ ಅಲ್ಲಿ ಕಲಿಕೆ ಆಗೋದು. ನಾವು ಇದನ್ನ ಒಂದು ಪೊಲೀಸ್ ಭದ್ರಕೋಟೆ ತರ ಮಾಡ್ಕೊಂಡು ಕೂತಿದ್ರೆ ಯಾವತ್ತೂ ಅದು ಕಲಿಕೆಗೆ ವಿರೋಧವಾದ. ಬಟ್ ಹಾಗಂತ ಹೇಳಿ ಅದನ್ನ ದುರುಪಯೋಗ ಪಡಿಸ್ಕೊಂಡು ಈ ರೀತಿ ಜನ ನುಗ್ಗಿ ಗಲಾಟೆ ಮಾಡ್ತಾ ಇರೋಂತ ಸ್ಥಿತಿ ಬಂದ್ರೆ ನಾವು ಅನಿವಾರ್ಯವಾಗಿ ಇಲ್ಲಿ ಬಿಗಿ ಭದ್ರತೆನ ಹಾಕೋಬೇಕಾಗುತ್ತೆ. ಆದ್ರೆ ಅದು ನನಗೆ ದುಃಖಕರವಾದ ವಿಷಯ. ಯಾಕಂದ್ರೆ ಒಂದು ವಿಶ್ವವಿದ್ಯಾಲಯ ಅಂದ್ರೆ ಮುಕ್ತವಾಗಿ ಎಲ್ಲರೂ ಓಡಾಡೋರಿಗೆ, ಅದು ಮಕ್ಕಳು ಬಂದು ಅವರು ಕಲಿಯಂತ ಜಾಗ ಇದು. ಇಲ್ಲಿ ನಾವು ಒಂದು ದೊಡ್ಡ ಪೊಲೀಸ್ ಬ್ಯಾರಿಕೇಡ್ಗಳನ್ನ ಹಾಕೊಂಡು ಕೂತಿರೋದು ಅಷ್ಟು ಈ ಸಂಸ್ಕೃತಿಗೆ ಒಳ್ಳೇದಲ್ಲ. ಬಟ್ ಇಷ್ಟನ್ನ ಹೇಳಿ ನಾನು ಇವತ್ತಾದ ಘಟನೆ ಆದ್ಮೇಲೆ ನಾವು ಸ್ವಲ್ಪ ಎಚ್ಚೆತ್ಕೊಳ್ಳೇಬೇಕಾಗುತ್ತೆ. ನಾನು ಬಿಗಿ ಭದ್ರತೆನ ಇನ್ನಷ್ಟು ಮಾಡೋ ನಿಟ್ಟಿನಲ್ಲಿ ಒಂದಷ್ಟು ಸಮಾಲೋಚನೆನ ನಡೆಸಿ ನಮ್ಮ ಸಿಬ್ಬಂದಿ ಜೊತೆ ನಾನು ಅದನ್ನು ಕೈಗೊಳ್ತೀನಿ. ಆಯ್ತಾ? ಹಿಂದೆ ಸ್ವಲ್ಪ ಎಕ್ಸ್ಪೋಸ್ ಮಾಡಿ ವಿದ್ಯಾಭ್ಯಾಸಕ್ಕೆ ಬರೋಕೆ ಮಕ್ಕಳು ಭಯ ಬೀಳ್ತಾರೆ ಇಂಥ ಘಟನೆಗಳನ್ನ ನೋಡಿ. ಈಗ ಪ್ರವೇಶಾತಿ ಪ್ರಾರಂಭವಾಗಿದೆ, ಪದವಿಗಳಿಗೆ ಮತ್ತು ಸ್ನಾತಕೋತ್ತರಕ್ಕೆಲ್ಲ ಅಕಾಡೆಮಿಕ್ ಆಕ್ಟಿವಿಟಿ ಮಾಡ್ತಾ ಇದೀವಿ. ಸ್ಟಾಲ್ ಮಾಡಿ ಹುಡುಗರೇ ಒಂದು ಪ್ರೋಗ್ರಾಮ್ ನಡೆಸ್ತಾ ಇದ್ದಾರೆ. ನಾಳೆ ಕ್ಯಾಂಪಸ್ ಇಂಟರ್ವ್ಯೂ ಸರ್ 500 ಜನ ಹೋಗ್ತಾರೆ ಡಿಗ್ರಿ ಕಾಲೇಜ್ನವ್ರೆ. ಆ ತರ ಒಳ್ಳೆ ವಿಷಯಗಳು ಕೂಡ ಇಲ್ಲಿ ಆಗ್ತಾ ಇದೆ. ಕ್ಯಾಂಪಸ್ ಇಂಟರ್ವ್ಯೂ ಮಾಡ್ತೀವಿ ನಾವು, 500 ಜನ ಹುಡುಗರು ಬರ್ತಿದ್ದಾರೆ. ನಾಳೆ ಏನು ಅನ್ಸುತ್ತಂದ್ರೆ ಹುಡುಗರು ಈ ತರ ಕ್ಯಾಂಪಸ್ ಇಂಟರ್ವ್ಯೂ ಮಾಡ್ತಿದ್ದಾರೆ, ಬಟ್ ಇಲ್ಲಿ ನೋಡಿದ್ರೆ ಈ ತರ ಪ್ರಾಬ್ಲಮ್. ಇದು ಖಂಡಿತ ನಮಗೆ ಕೆಟ್ಟ ಹೆಸರು ತರಲೇಬೇಕು, ಏನಾದ್ರೂ ಮಾಡಿ ಅನ್ನೋ ನಿಟ್ಟಿನಲ್ಲಿ ಮಾಡ್ತಾ ಇರೋ ಹಾಗೆ ಕಾಣುತ್ತೆ ಇದು. ಯಾಕಂತಂದ್ರೆ ನಾವು ಯಾವತ್ತೂ ಟೀಕೆಗಳನ್ನ ಸ್ವೀಕಾರ ಮಾಡಲ್ಲ ಅಂತ ಏನಿಲ್ಲ. ನಾವು ಟೀಕೆಗಳ ಮೂಲಕನೇ ನಾವು ಕಲಿಯೋದು, ಮುಂದಕ್ಕೆ ಹೋಗೋದು. ಆದ್ರೆ ಟೀಕೆ ಅನ್ನೋದು ಒಂದ್ ಬೇರೆ, ಈ ತರ ಬಂದು ಇದು ಈ ತರ ಪುಡಾರಿತನ ಮಾಡೋದು, ಇದನ್ನೆಲ್ಲ ಒಡೆದಾಕೋದು, ಇದು ಖಂಡಿತ ನಮ್ಮ ಜೊತೆಗೆ ಒಂದು ವಾಗ್ವಾದಕ್ಕೆ ನಡೆಸುವಂತ ಹಿನ್ನೆಲೆ ಅಲ್ಲವೇ ಅಲ್ಲ ಇದು. ಅದ್ರ ಜೊತೆಗೆ ಸರ್ 10,000 ಯುಜಿ ಸ್ಟೂಡೆಂಟ್ಗಳಿಗೆ BA BCom ಮಾಡಿರ್ತಕ್ಕಂಥ ಎಲ್ಲರೂ CA ಚಾರ್ಟೆಡ್ ಅಕೌಂಟೆಂಟ್ ಇರ್ತಕ್ಕಂಥ ಆನ್ಲೈನ್ ನಲ್ಲಿ ಒಂದು ಕಾರ್ಯಕ್ರಮ ನಡೆಸಬೇಕಂತ ಇದುವರೆಗೂ ಆಗಿರ್ತಕ್ಕಂಥ ಕಾರ್ಯಕ್ರಮ ನಾವು ಇನಿಷಿಯೇಟ್ ಮಾಡಿದ್ವಿ ಹೌದಾಗಿ ಡಿಗ್ರಿ ಕಾಲೇಜ್. ಸೊ ಬೋತ್ ಶಿವಮೊಗ್ಗ ಮತ್ತೆ ಚಿಕ್ಕಮಗಳೂರು ಡಿಸ್ಟ್ರಿಕ್ಟ್ ನಲ್ಲಿ ಇರ್ತಕ್ಕಂಥ ಎಲ್ಲಾ UG ಕಾಲೇಜಲ್ಲಿರೋರಿಗೆ ಈವ್ನಿಂಗ್ ಆನ್ಲೈನ್ ಕೋರ್ಸ್ ಮಾಡಬೇಕು ಅನ್ನೋದನ್ನ ಸರ್ ಮಾಡ್ತಿದ್ದಾರೆ ಈಗ. ಆಮೇಲೆ ಇನ್ ಮುಂದಕ್ಕೆ ನಮ್ಮ ಪರೀಕ್ಷೆಗಳು ಇನ್ನೂ ಪಾರದರ್ಶಕತೆಯಿಂದ ಬೇಗ ರಿಸಲ್ಟ್ ಕೊಡೋ ನಿಟ್ಟಿನಲ್ಲಿ ನಾವು ತುಂಬಾನೇ ಪ್ರಯತ್ನ ಪಡ್ತಾ ಇದ್ದೀವಿ. ಅದನ್ನ ತಮ್ಗೆ ಹೇಳ್ಬೇಕು. ಇದೆಲ್ಲ ಸಕ್ಸಸ್ ಆಗೋವರೆಗೂ ನಾವು ಮುಂಚೆನೆ ಹೇಳಿದ್ರೆ ಅಷ್ಟು ಒಳ್ಳೇದಲ್ಲ ಅಂತ ನಾವು ಸುಮ್ಮನೆ ಇದ್ದೀವಿ ಅಷ್ಟೇ. ಆದ್ರೆ ಒಂದ್ ದಿವಸ ನಾನು ಪ್ರೆಸ್ ಮೀಟ್ ನ ಕರೆದು ನಮ್ಮ ಪರೀಕ್ಷೆಯಲ್ಲಿ ಆದಂತ ಸುಧಾರಣೆಗಳು ಏನು, ಅದು ಹೇಗೆ ವಿದ್ಯಾರ್ಥಿಗಳಿಗೆ ಬೆನಿಫಿಟ್ ಆಗ್ತಾ ಇದೆ ಅನ್ನೋದನ್ನ ಖಂಡಿತ ನಾನು ಮತ್ತೆ ಒಂದು ಪತ್ರಕರ್ತರ ಮೀಟ್ ನ ಕರೆದು ಹೇಳ್ತೀನಿ. ಹಾಗೆ ವಿದ್ಯಾರ್ಥಿಗಳಿಗೆ ಸ್ಪರ್ಧಾತ್ಮಕ ಪರೀಕ್ಷೆ ಸಂಬಂಧಪಟ್ಟಂತೆ ಕೋಚಿಂಗ್ ಕ್ಲಾಸ್ ಸಹಿತ ಅವ್ರು ಪೂರಕವಾಗಿ ಮಾಡ್ತಾ ಇದ್ದಾರೆ. ಹೌದೌದು. ಒಳ್ಳೆಯ ಅಡ್ಮಿಷನ್ಸ್ ಆಗಲಿ, ನಮ್ಮ ವಿದ್ಯಾರ್ಥಿಗಳು ಸೇರ್ಕೊಳ್ಳಿ, ನಾಳೆ ಬರುವಂತ ಸರ್ಕಾರಿ ನೌಕರಿಗಳಿಗೆ ನಮ್ಮ ವಿದ್ಯಾರ್ಥಿಗಳು ಸೇರ್ಕೊಳ್ಳಿ ಅನ್ನೋ ಒಂದು ಒಳ್ಳೆಯ ಉದ್ದೇಶದಿಂದ ನಾವು ಇಲ್ಲೊಂದು ಉಚಿತವಾಗಿ KS, IAS ಮತ್ತೆ ಗವರ್ಮೆಂಟ್ ನೌಕರಿಗಳಿಗೆ ಅವರು ಪೈಪೋಟಿ ನಡೆಸುವಂತ ನಿಟ್ಟಿನಲ್ಲಿ ಅವ್ರಿಗೊಂದು ಆತ್ಮವಿಶ್ವಾಸ ಬೆಳೀಲಿ ಅನ್ನೋ ನಿಟ್ಟಿನಲ್ಲಿ ನಮ್ಮ ಪ್ರೊಫೆಸರ್ ಚಂದ್ರಶೇಖರ್ ಸೋಸಿಯಾಲಜಿ ವಿಭಾಗದ ಮುಖ್ಯಸ್ಥರು ಅವರು ಒಂದು ಹೊಸ ಕೋಚಿಂಗ್ ಕ್ಲಾಸಸ್ ನ ಇಲ್ಲಿ ಶುರು ಮಾಡಿಸಿದ್ದಾರೆ. ತುಂಬಾ ಚೆನ್ನಾಗಿ ನಡೀತಾ ಇದೆ. ಈ ತರದೆಲ್ಲ ಒಳ್ಳೆ ಕೆಲಸಗಳು ಕೂಡ ಆಗ್ತಾ ಇದೆ. ಆದ್ರಿಂದ ಕೇವಲ ಯಾರೋ ಒಂದಷ್ಟು ಬಂದು ಈ ತರ ಒಂದಷ್ಟು ಕಿಡಿಗೇಡಿಗಳು ಬಂದು ರೌಡಿತನ ಮಾಡಿದ್ರು ಅಂದ್ರೆ ಇದೇ ನಮ್ಮ ವಿಶ್ವವಿದ್ಯಾಲಯದ ಮುಖ ಅಂತ ತಾವು ದಯವಿಟ್ಟು ಭಾವಿಸಬಹುದು. ಬೆಳಗ್ಗೆ ರಿಸಲ್ಟ್ ವೇರಿಯೇಷನ್ ಅದು UUCMS ಅಂತ ಗೌರ್ಮೆಂಟ್ ಮಾಡಿದೆ. ಅದರಲ್ಲಿ ಕೆಲವು ಪ್ರಾಬ್ಲಮ್ ಯೂನಿವರ್ಸಿಟಿ ಲೆವೆಲ್ ಅಲ್ಲಿ ಕೆಲವು ಸಮಸ್ಯೆ ಪ್ರಾಬ್ಲಮ್ ಸಾಲ್ವ್ ಮಾಡಕ್ ಆಗಲ್ಲ. ಗೌರ್ಮೆಂಟ್ ಕಂಪ್ಲೇಂಟ್ ರೇಟ್ ಮಾಡಬೇಕು, ಅಲ್ಲಿಂದ ಸಾಲ್ವ್ ಆಗುತ್ತೆ. ಹಾಗಾಗಿ ಕೆಲವು ಸಮಸ್ಯೆಗಳಿಗೆ ಯೂನಿವರ್ಸಿಟಿ ಲೆವೆಲ್ ಅಲ್ಲಿ ಯಾವ ಪ್ರಯತ್ನ ಮಾಡಿದ್ರು ಆಗೋದಿಲ್ಲ. ಅದಾಗಿಯೂ ಅವರ ಜೊತೆನೂ ನಾವು ಮಾತುಕತೆ ನಡೆಸ್ತಾ ಇದೀವಿ. ಈ ನಿಟ್ಟಿನಲ್ಲಿ ಖಂಡಿತ ಸಮಸ್ಯೆಗಳ ಪರಿಹಾರ ಆಗುತ್ತವೆ.
ನಾನು ಆಶಾವಾದಿ ಇದರಲ್ಲಿ. ಇದು ಇನ್ ಮುಂದೆ ಈ ರೀತಿ ಕಂಪ್ಲೇಂಟ್ ಬರದೇ ಇರಂಗೆ, ಯಾಕಂದ್ರೆ ಕಂಪ್ಲೇಂಟ್ಗಳು ಇರೋದು ಹೌದು, ನಾನು ಅದನ್ನ ಅಲ್ಲ ಗೆಳಿಲ್ಲ. ಆದ್ರೆ ಆ ನಿಟ್ಟಿನಲ್ಲಿ ನಾವೇನು ಬೇಜವಾಬ್ದಾರಿ ತಂದಿದ್ದೀವಿ, ಕೆಲಸನೇ ಮಾಡ್ತಾ ಇಲ್ಲ ಅಂತ ಆ ರೀತಿ ಅವರು ಕೂಗಾಡಿದ್ರು, ಅದು ಖಂಡಿತ ತಪ್ಪು, ಅದು ಸುಳ್ಳೇ ಸುಳ್ಳು.